ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ತೀರ್ಪು ಮಾಡಬೇಡಿರಿ. ಮತ್ತಾಯ 7ನೇ ಅಧ್ಯಾಯ 1-5 ನಾವು ನೋಡುವುದಾದರೆ, ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು ಮತ್ತು ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ನೀನು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ನೋಡದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವಿಯನ್ನು ಯಾಕೆ ನೋಡ್ತಿ? ನಿನ್ನ ಕಣ್ಣಿನಲ್ಲಿ ಒಂದು ತೊಲೆ ಇರುವಾಗ ನಿನ್ನ ಸಹೋದರನಿಗೆ ನಿನ್ನ ಕಣ್ಣಿನಲ್ಲಿರುವ ರವಿಯನ್ನು ತೆಗೆಯುತ್ತಾನೆ ಎಂದು ನೀನು ಹೇಳುವುದು ಹೇಗೆ? ಕಪಟಿಯೇ, ಮೊದಲು ನಿನ್ನ ಕಣ್ಣಿನಲ್ಲಿರುವ ತೊಲೆಯನ್ನು ತೆಗೆದು ಹಾಕು, ಆಮೇಲೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವ ರವಿಯನ್ನು ತೆಗೆಯುವುದಕ್ಕೆ ನಿನಗೆ ಚೆನ್ನಾಗಿ ಕಾಣಿಸುವುದು. ಪ್ರಿಯರೇ, ಸ್ಪಷ್ಟವಾಗಿ ದೇವರು ಹೇಳಿದನೆಂದರೆ, ನಿಮಗೆ ತೀರ್ಪು ಆಗದಂತೆ ನೀವು ತೀರ್ಪು ಮಾಡಬೇಡ್ರಿ. ನೀವು ಮಾಡುವ ತೀರ್ಪಿನಿಂದಲೇ ನಿಮಗೆ ತೀರ್ಪಾಗುವುದು. ನೀವು ಯಾವ ಅಳತೆಯಿಂದ ಅಳಿತೀರೋ ಅದು ನಿಮಗೆ ತಿರುಗಿ ಅಳಿತದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ತೇವೆ. ತೀರ್ಪು ಮಾಡುವುದು, ಅವರನ್ನು ಕೀಳಾಗಿ ಕಾಣುವುದು, ತಿರಸ್ಕರಿಸುವುದು ಇವತ್ತು ಸಭೆಗಳಲ್ಲಿ ಸರ್ವೇ ಸಾಮಾನ್ಯ. ಆಮೇಲೆ ಕೀಳಾಗಿ ಕಾಣುವಂಥದ್ದು ಮತ್ತು ತಿರಸ್ಕರಿಸುವಂಥದ್ದು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚೆಚ್ಚಾಗಿ ನಾವು ನೋಡ್ತೇವೆ. ಇದು ಕ್ರೈಸ್ತರಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ಅಭ್ಯಾಸವಾಗಿಬಿಟ್ಟಿದೆ. ಕ್ರೈಸ್ತರು ಎಷ್ಟೋ ಸಲ ಒಬ್ಬ ವ್ಯಕ್ತಿಯನ್ನು ಹೆಚ್ಚಾಗಿ ಅರಿಯದಿದ್ದರೂ, ಅವನ ಬಗ್ಗೆ ತಮಗೆ ಹೆಚ್ಚಾಗಿ ತಿಳಿಯದಿದ್ದರೂ ತಾವು ಅವನಿಗಿಂತ ಉತ್ತಮರೆಂದು ಅಂದುಕೊಂಡು ಬಿಡ್ತಾರೆ. ಇಬ್ರಿಯ 9:27 ನೋಡೋದಾದರೆ, ಮನುಷ್ಯರು ಒಂದೇ ಸಾರಿ ಸಾಯಬೇಕೆಂದು ಆಮೇಲೆ ನ್ಯಾಯ ತೀರ್ಪು ಆಗಬೇಕೆಂದು ನೇಮಕವಾಗಿದೆ. ಹಾಗಾದರೆ ಈ ವಿಶ್ವದ ಸೃಷ್ಟಿಕರ್ತನಾದಂಥ ಸರ್ವಶಕ್ತನಾದಂಥ ದೇವರು ಜನರಿಗೆ ಯಾವಾಗ ತೀರ್ಪು ನೀಡ್ತಾನೆ? ಈ ವಾಕ್ಯದ ಪ್ರಕಾರ ನ್ಯಾಯ ತೀರ್ಪು ಅಂತಿಮವಾಗಿ ಸತ್ತ ನಂತರ ಆಗಬೇಕೆಂದು ನೇಮಕವಾಗಿದೆ. ಆದ್ದರಿಂದ ದೇವರು ಜನನ ಮರಣದ ನಂತರ ಮಾತ್ರ ಅವರನ್ನು ತೀರ್ಪು ಮಾಡುತ್ತಾರೆ. ನೀವು ಜನರನ್ನು ಯಾವಾಗ ತೀರ್ಪು ಮಾಡುತ್ತೀರಿ? ನೀವು ಜನರು ಸಾಯುವ ಮುಂಚೆ ಅವರನ್ನು ತೀರ್ಪು ಮಾಡುತ್ತೀರಿ? ದೇವರು ಒಬ್ಬ ವ್ಯಕ್ತಿ ಸಾಯುವವರೆಗೂ ಕಾದಿದ್ದು ಅನಂತರ ತೀರ್ಪು ನೀಡುವುದು ಏಕೆ? ಆ ವ್ಯಕ್ತಿ ಒಬ್ಬ ದುಷ್ಟನಾಗಿರಬಹುದು, ಆದರೂ ದೇವರು ನನಗೆ ಅವನಲ್ಲಿ ಭರವಸೆ ಇದೆ, ಅವನು ಬದಲಾಗಬಹುದು ಎಂದು ಆ ನಿರೀಕ್ಷೆಯಿಂದ ಕಾಯುತ್ತಾರೆ. ಶಿಲುಬೆಯ ಮೇಲೆ ಮರಣ ಹೊಂದಿ ಪರಲೋಕವನ್ನು ತಲುಪಿದ ಕಳ್ಳನು ಸಾಯುವುದಕ್ಕೆ ಮೊದಲು ದೇವರು ಅವನನ್ನು ತೀರ್ಪು ಮಾಡಿದ್ದರೆ ಏನಾಗುತ್ತಿತ್ತು ಎಂಬುದನ್ನು ಯೋಚಿಸಿದ್ದೀರಾ? ಅವನು ಸಾಯುವುದಕ್ಕೆ ಕೆಲವು ನಿಮಿಷಗಳು ಇರುವಾಗ, ಕೆಲವು ಗಂಟೆಗಳ ಮೊದಲೇ ದೇವರು ತೀರ್ಪು ನೀಡಿದ್ದರೆ ಏನಾಗ್ತಿತ್ತು ಎಂಬುದನ್ನು ನೀವು ಎಂದಾದರೂ ಯೋಚಿಸಿದ್ದೀರಾ? ಅದರ ಪರಿಣಾಮ ಬಹಳ ಭಯಾನಕವಾಗಿರ್ತಾ ಇತ್ತು. ಅವನಲ್ಲಿ ಅಂತಿಮವಾಗಿ ಪರಲೋಕಕ್ಕೆ ಹೋಗುವ ಅರ್ಹತೆ ಇದ್ದೆ. ಅವನು ಮೊದಲೇ ತೀರ್ಪು ಮಾಡಲ್ಪಟ್ಟಿದ್ದರೆ ನರಕದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದನು. ದೇವರು ಅವನು ಸಾಯುವ ಕ್ಷಣದವರೆಗೂ ಕಾದಿದ್ದರು. ಅವನನ್ನು ಪರಲೋಕಕ್ಕೆ ಕರೆದೊಯ್ದರು. ಕರ್ತನು ವಾಕ್ಯದಲ್ಲಿ ನಾವು ನೋಡುವುದಾದರೆ, ಕೇಳಿರಿ, ನಾನು ತೀರ್ಪು ನೀಡುವುದಕ್ಕೆ ನನಗೆ ಹೆಚ್ಚಿನ ಸಾಕ್ಷಿ ಬೇಕಾಗಿದೆ. ಅಲ್ಲಿಯವರೆಗೂ ನಾನು ತೀರ್ಪನ್ನು ಕೊಡಲಾರೆನು. ಪ್ರತಿಯೊಬ್ಬ ಕ್ರೈಸ್ತನು ಸಹ ಹೀಗೆ ಮಾಡಬೇಕು. ಪ್ರತಿಯೊಬ್ಬ ಕ್ರೈಸ್ತನು ಹೀಗೆ ನಡೆದುಕೊಳ್ಳಬೇಕು. ಅದು ಬಹಳ ಮುಖ್ಯ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ. ಯೇಸುವೇ, ನಿಮ್ಮ ರಕ್ತಕ್ಕಾಗಿ ವಂದಿಸ್ತೇನಪ್ಪ, ನಿಮ್ಮ ಕೃಪೆಗಾಗಿ ವಂದಿಸ್ತೇನಪ್ಪ.
ನಿಮ್ಮ ಮಹಿಮೆಗಾಗಿ ವಂದಿಸ್ತೇನೆ ಸ್ವಾಮಿ. ಮಕ್ಕಳ ದಾಹದಲ್ಲಿ ಸ್ವಾಮಿ, ಆ ದಾಹವನ್ನು ನಿಮ್ಮ ಕರಗಳಿಗೆ ಒಪ್ಪಿಸ್ತೇನಪ್ಪ. ಅಪ್ಪ, ಮಕ್ಕಳು ಯಾರಿಗೂ ತೀರ್ಪು ಮಾಡಬಾರ್ದು. ಒಂದು ವೇಳೆ ತೀರ್ಪು ಮಾಡಿರುವಂಥ ಆ ಕಹಿಯಾದ ಹೃದಯ ಇದ್ದರೆ ಅಪ್ಪ, ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿದಾಗೆ ಅವರ ಹೃದಯಗಳನ್ನು ಬದಲು ಮಾಡು. ಆ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ.